ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಡಿಗೌಡ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಹೋಪ್ಸ್ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಹಬ್ಬ 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 ಅನ್ಕೊಂಡು ನಮ್ಗೆ ದೊಡ್ಡ ಹಬ್ಬ ಆಗಿದಂತಹ ದೀಪಾವಳಿ ಹಬ್ಬ ಮುಗೀತು. ಐ ಮೀನ್ ಟು ಸೇ ಲಕ್ಷ್ಮೀ ಪೂಜೆ ನಾವು ಮಾಡೋದು ಅದನ್ನೇ ಗ್ರ್ಯಾಂಡ್ ಆಗಿ ಮಾಡೋ ಅಂಥದ್ದು. ಸೊ ಅದಾದ್ಮೇಲೆ 2 ಡೇಸ್ಗೆ ದೀಪಾವಳಿ ಬರುತ್ತೆ ಅಲ್ಲ. ಸೊ ಅದನ್ನ ಮಾಮೂಲಿ ರೆಗ್ಯುಲರ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಲಕ್ಷ್ಮೀ ಪೂಜೆನ ಮಾತ್ರ ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಈ ಸಲ ನಾವು ಸಿಂಪಲ್ ಆಗೇ ಮಾಡಿದ್ವು. ಹೇ ಗೈಸ್ ಗುಡ್ ಮಾರ್ನಿಂಗ್. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕೋಳಿ ಇವತ್ತು ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಹೋಪ್ಸ್ ಎಲ್ಲರ ಮನೇನೂ ಹಬ್ಬ ಫುಲ್ ಗ್ರ್ಯಾಂಡಾಗಿ ಮಾಡ್ತಾ ಇರ್ತೀರ, ತಕ್ಕ ಮಟ್ಟಿಗಾದರೂ ಮಾಡ್ತಾ ಇರ್ತೀರ ಅಲ್ಲ. ನಮ್ಮ ಮನೆಯಲ್ಲೂ ಆ್ಯಸ್ ಯೂಶ್ವಲ್ ನಾವು ಲಕ್ಷ್ಮೀ ಹಬ್ಬ ಜೋರಾಗಿ ಮಾಡೋದು. ದೀಪಾವಳಿ ಹಬ್ಬ ಲೈಕ್ ಏನದು ಪಾಯಸ ಗೀಸ ಮಾಡಿ ತಿನ್ನೋದು ಅಷ್ಟೇ. ಸೊ ನಮ್ಮ ಮನೆ ಹಬ್ಬ ಈ ರೀತಿ ಇರುತ್ತೆ. ಬೆಳಗ್ಗೆ ಎದ್ದೆ ನೋಡಿದ್ರಿ ಅಲ್ಲ, ಅಕೌಂಟ್ಸು ದಂಡಿ ಇತ್ತು. ಸೊ ಮಾಡಿಟ್ಟು ಇವತ್ತಿನ ತನಕ ಐ ಮೀನ್ ಟು ಸೇ ನೆನ್ನೆ ತನಕ ಎಲ್ಲ ಅಪ್ಡೇಟ್ ಮಾಡಿಟ್ಟು ಬಂದು ಈಗ ಪಾತ್ರೆ ತೊಳೆದೆ ಗೈಸ್. ಬೆಳಗ್ಗೆನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬಟ್ಟೆ ಒಗ್ದಿಲ್ಲ, ಪಾತ್ರೆ ತೊಳ್ಕೊಂಡೆ. ಇವಾಗ ನೆನೆ ಹಾಕಿದ್ದೀನಿ, ಬಟ್ಟೆ ಒಗಿಬೇಕು. ಸೊ ಇದನ್ನು ಒಳಗಡೆ ಇಟ್ಬಿಟ್ಟು ಸ್ವಲ್ಪ ನೀರು ಕಾಫಿ ಏನಾದರೂ ಕುಡಿದ್ಬಿಟ್ಟು ಬರೋಣ. ಅಷ್ಟರಲ್ಲಿ ಬಟ್ಟೆ ಸ್ವಲ್ಪ ನೆಂದಿರತ್ತೆ, ಆಮೇಲೆ ಬಟ್ಟೆ ವಾಶ್ ಮಾಡ್ಕೊಳ್ಳೋಣ. ತಿಂಡಿ ನಮ್ಮನೆ ಇವತ್ತು ಇಡ್ಲಿ, ಹಬ್ಬ ಅಲ್ಲ. ಸೊ ಚಿಂಟು ಅವ್ರ ಅಜ್ಜಿನೇ ತಿಂಡಿ ಮಾಡ್ತಾ ಇದ್ದಾರೆ, ನಾನು ಅದನ್ನೇ ತಿಂತೀನಿ. ಚಿಂಟು ತಿನ್ನೋಕ್ಕೆ ಸ್ವಲ್ಪ ಮುಖ ಮಾಡ್ತಾನೆ, ಬಟ್ ಆದರೂ ಅವನಿಗೂ ಅದನ್ನೇ ತಿನ್ನಿಸ್ತೀನಿ. ಸದ್ಯಕ್ಕೆ ಇಷ್ಟು, ಮುಂದೆ ಏನು ಅಂತ ನೋಡೋಣ ಬನ್ನಿ ಗೈಸ್. ಕಾಫಿ ಮಾಡಿಕೊಂಡೆ, ಅಷ್ಟರಲ್ಲಿ ಕಾಲು. ಸೊ ಒಂದು ಚೆಕಿನ್ ತೊಗೊಂಡೆ, ಅದೇ ಟೈಮಲ್ಲಿ ಕಾಫಿ ಕುಡಿದೆ. ಸೊ ಕ್ಯಾಪ್ಚರೇ ಮಾಡಲಿಲ್ಲ. ಸೊ ಕಾಫಿ ಕುಡ್ಕೊಂಡು ಬಂದೆ. ಈಗ ಬಟ್ಟೆ ಒಗಿತೀನಿ, ಬೇಗ ಬಟ್ಟೆ ಒಗೆದು ಬಿಡೋಣ. ಆಮೇಲೆ ನೋಡೋಣ, ಇವತ್ತಾದರೂ ಸ್ನಾನ ಮಾಡಿಕೊಂಡು ಚೆಂದಾಗಿ ರೆಡಿ ಆಗೋಕ್ಕೆ ಟೈಮ್ ಸಿಗುತ್ತಾ ನೋಡೋಣ. ಬನ್ನಿ ಗೈಸ್. ಈಗ ಟೈಮ್ ಬಂದು 8:30. ಬಟ್ಟೆ ಎಲ್ಲದು ಒಗ್ದಾಯಿತು. ಸದ್ಯಕ್ಕೆ ಇವತ್ತಿನ ಬಟ್ಟೆ ಇಷ್ಟೇ, ಬನ್ನಿ ತೋರಿಸ್ತೀನಿ. ಇವತ್ತು ಆ ಪೂಜೆದು ಅದು ಇದು ಅಂದ್ಕೊಂಡು ತುಂಬ ಬಟ್ಟೆ ಇತ್ತು, ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಈ ಪಂಚೆಗಳು, ಅದ್ರ ಮೇಲ್ಗಡೆ ಶಲ್ಯ ಅಂತೆ, ಅದಂತೆ ಇದಂತೆ, ಮತ್ತು ಬಟ್ಟೆ ಎಲ್ಲರೂ 3 ಜೊತೆ ಬಟ್ಟೆ ಬಿಚ್ಚಾಕಿದ್ದಾರೆ. ಸೊ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಗೈಸ್. ಎಲ್ಲರೂ ಏನೇನಾದರೂ ಸಾಧನೆ ಮಾಡಿದ್ರೆ ನಾನು ಬಟ್ಟೆ ಒಗೆಯೋದ್ರಲ್ಲಿ ಸಾಧನೆ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಇವತ್ತಿನ ಬಟ್ಟೆ ಲಿಸ್ಟ್. ಬನ್ನಿ, ಇವಾಗ ಹಬ್ಬದಲ್ಲಿ ಬೆಳ್ಳಿ ಸಾಮಾನೆಲ್ಲ ತೆಗ್ದಿದ್ದೆ ಅಲ್ಲ, ಸೊ ಅದನ್ನೆಲ್ಲ ವಾಶ್ ಮಾಡಬೇಕು. ನಾನು ಇನ್ನೂ ವಾಶ್ ಮಾಡಿಲ್ಲ, ಸೊ ಈಗ ವಾಶ್ ಮಾಡೋಣ. ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಚಿನ್ನದ ಬೆಲೆ, ಬೆಳ್ಳಿ ಬೆಲೆ ಗಗನಕ್ಕೆ ಏರ್ತಾ ಇದೆ, ಅದು ಇಳಿತಾನೇ ಇಲ್ಲ. ಸೊ ಇಂಥ ದುಬಾರಿ ಟೈಮಲ್ಲಿ ಯಾವುದೇ ಒಂದು ಚಿಕ್ಕ ವಸ್ತು ತಗೋಬೇಕು ಅಂದ್ರೂ ತುಂಬ ದುಡ್ಡು ಕೊಡಬೇಕು. ಸೊ ಅಟ್ಲೀಸ್ಟ್ ನಮ್ಮ ಹತ್ರ ಈಗ ಇರೋದನ್ನ ಕಾಪಾಡ್ಕೊಂಡು ಹೋದ್ರೆ ಅದೇ ನಾವು ಮಾಡೋ ಒಳ್ಳೆ ಕೆಲಸ ಅನ್ಸತ್ತೆ. ಇದನ್ನೆಲ್ಲ ತಗೋಬೇಕಾದ್ರೆ ನಮ್ಗೆ ಏನೂ ಅನ್ನಿಸ್ಲಿಲ್ಲ, ಬಟ್ ಈಗಿನ ಬೆಲೆಯಲ್ಲಿ ಇದೆಲ್ಲ ದುಬಾರಿ ಅನ್ನಿಸ್ತಾ ಇದೆ ಗೈಸ್, ನಿಜಕ್ಕೂನು. ಬನ್ನಿ, ಅದೇನೇ ಇರಲಿ, ಅದು ಬೆಳ್ಳಿನೇ, ಚಿನ್ನನೇ ಯಾವತ್ತಿದ್ರೂ. ಸೊ ಫಸ್ಟು ತಿಂಡಿ ತಿನ್ನೋಣ. ನನ್ನ ಮಗಂಗೆ ಇಡ್ಲಿ ಅಷ್ಟು ಇಷ್ಟ ಆಗಲ್ಲ, ಆದರೂ ಸಹ ಅವನಿಗೆ ಪೂಸಿ ಹೊಡೆದು ಇವತ್ತು ಇಡ್ಲಿ ತಿನ್ನಿಸ್ಬೇಕು. ಬನ್ನಿ ತಿನ್ನೋಣ. ಮುಖ ನೋಡಿ ಹೆಂಗ್ ಮಾಡ್ಕೋತಾ ಇದ್ದಾನೆ, ಅವನಿಗೆ ಇಡ್ಲಿ ಅಂತ ಗೊತ್ತು ಆ್ಯಕ್ಚುಲಿ, ಅದಕ್ಕೆ ಈ ರೀತಿ ಆಡ್ತಾ ಇದ್ದಾನೆ ಗೈಸ್. ಆಲ್ಮೋಸ್ಟ್ ಕೆಳಗಡೆ ಕೆಲಸ ಎಲ್ಲ ಆಯಿತು. ಏನಿಲ್ವೋ, ಇವಾಗ ಬಟ್ಟೆ ಎಲ್ಲ ಮಡಿಸಿಟ್ಟು ನಾನು ಮಾರ್ಕೆಟ್ಗೆ ಹೋಗ್ಬೇಕು. ಬಟ್ ಇಲ್ಲ, ಚಿಂಟು ಅವ್ರ ಪಾಪ ಸ್ಕೂಟಿ ತೊಗೊಂಡೋಗಿದ್ದಾನೆ, ಅವ್ನು ಏನೇನು ಬರ್ತಾನೆ. ಸೊ ಅವ್ನು ಬಂದಮೇಲೆ ಹೋಗ್ತೀನಿ. ಅಷ್ಟು ತನಕ ಮೇಲ್ಗಡೆ ಸ್ವಲ್ಪ ಕ್ಲೀನಿಂಗ್ ಇದೆ, ಅದನ್ನು ಮಾಡ್ಕೊಂಡು ಬಿಡ್ತೀನಿ. ಬಟ್ಟೆ ಮಡಿಸಿಡ್ಬೇಕು, ಇನ್ನೂ ಇದೆ, ಏನೇನು ಏನೂ ಇಲ್ಲ ಗೈಸ್. ಏನೇ ಹೇಳಿ
ಬಿಸ್ನೆಸ್ ಮಾಡೋರ್ನ ನೋಡಿದಾಗ ಹೌದಪ್ಪ ಅವರಿಗೆ ಇಷ್ಟೊಂದು ಆದಾಯ ಇದೆ ನಾವು ಬಿಸ್ನೆಸ್ ಮಾಡಬೇಕು ಅಂತ ಅನ್ಸತ್ತೆ. ಬಟ್ ಆ ಬಿಸ್ನೆಸ್ ಫೀಲ್ಡಿಗೆ ಇಳ್ದಾಗ್ಲೇನೆ ಅದರ ಆಳ ಎಲ್ಲ ಗೊತ್ತಾಗೋದು. ನಾವೇ ಬಿಡ್ತೀವಿ ಅಂದ್ರೂ ಆಮೇಲೆ ಬಿಸ್ನೆಸ್ ಬಿಡಲ್ಲ. ಬಿಕಾಸ್ ಆದಾಯನೂ ಹಾಗೆ ಇರುತ್ತೆ, ಕೆಲ್ಸನೂ ಹಾಗೆ ಇರುತ್ತೆ, ಶ್ರಮನೂ ಹಾಗೆ ಪಡ್ಬೇಕು. ಶ್ರಮ ಪಡ್ದಾನೆ ಏನೂ ಸಿಗಲ್ಲ ಅಲ್ವಾ? ಸೊ ಇದು ಹಾಗೇನೆ. ನೋಡಿ ನಮ್ಮ ಬಿಸ್ನೆಸ್ಸು ಬೆನ್ನತ್ತಿದ ಬೇತಾಳದ ಥರ. ನಾನು ಎಲ್ಲೇ ಹೋಗ್ಬೇಕು ಅಂದ್ರೂ ಅದು ನನ್ನನ್ನು ಬಿಡಲ್ಲ. ಫಸ್ಟ್ ನಾನು ರೆಸಾರ್ಟ್ ಹತ್ರ ಹೋಗಿ ಕೆಲ್ಸಗಳ್ನ ಮುಗಿಸ್ಕೊಂಡು ಆಮೇಲೆ ಬೇರೆ ಕಡೆ ಹೋಗ್ಬೇಕಾಗತ್ತೆ. ಗೈಸ್ ಇದೆಯಲ್ಲ ಆಡು ಎಲ್ರು ಯೂನೋ ಆಡ್ತಾ ಇದೀವಿ. ಎಷ್ಟು ಎತ್ಕೋ ನಾನು ವಿನ್ ಆದೆ ಫಸ್ಟು, ಸೆಕೆಂಡ್ ಚಿಂಟು. ಈಗ ಇವರಿಬ್ಬರ ಮಧ್ಯೆ ಜಟಾಪಟಿ. ರಿವರ್ಸ್ ಅವನೇ ರಿವರ್ಸೂನೇ ಇದು. ಯಾರು win? ಯಾರು ರಿವರ್ಸ್ ಯಾವ್ದಾಗ್ತದೆ ತೋರ್ಸು. ಗೈಸ್ ಇವಾಗ ಇನ್ನೊಂದು ಆಟ ಆಡ್ತಾ ಇದೀವಿ. ಅಮ್ಮ, ಯಾರು dealer ಏನು ಬೇಡ, ಗೆಲ್ತಾರೆ ಅಂತ ನಾನೇ ನೋಡ್ಬೇಕು. ಈ ಸಲ ಯಾರು ಗೆಲ್ತಾರೆ? ಎನಿ ಗೆಸಿಂಗ್? No. ನೀ ಗೆಲ್ತೀಯ ಚೋಟು? ನಾನಿಗೆ ಚೋಟು ಗೆಲ್ಲೋದು ಫಸ್ಟ್. ನೋಡಿ. ನೀನ? ನಾ ಗೆದ್ದೆ. ನಂಬರ ಏ ನಾಕ ಏ ಕಣ್ಣಿಗೆ ಹಾಕೊಂಡಿದ್ಯಾ? ಸೋಲ್ತಿದ್ದೀನಿ ಅಂದ್ಬಿಟ್ಟು ಕೋಪ ಬರ್ತಿದೆ ಅವನಿಗೆ. ಬೇಡ. ಏ ಮುಚ್ಕೊಂಡು ಎಷ್ಟು ನೀನು ಇಲ್ಲ, ಆಡು ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಗ್ಗೆ ಎದ್ದರೆ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ಅಕೌಂಟ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ದೆ. ಆ್ಯಂಡ್ ಇವಾಗ ಬಂದು ಕರ್ಬೇವಿನ ಸೊಪ್ಪು ಕಿತ್ಕೊಂಡಿದ್ದೀನಿ ಆ್ಯಂಡ್ ಬಟ್ಟೆ ನೆನೆ ಹಾಕಿದ್ದೀನಿ. ಇವಾಗ ಒಳಗಡೆ ಹೋಗಿ ಬೇರೆ ಕೆಲಸ ಮಾಡಬೇಕು. ಆ್ಯಂಡ್ ತುಂಬ ಕೆಲಸ ಇದೆ ಗೈಸ್. ಏನು ಮಾಡೋದು ಏನು ಬಿಡೋದು ಅನ್ನೋದೇ ಗೊತ್ತಾಗಲ್ಲ. ಇತ್ತೀಚೆಗೆ ಬಿ ಪಿ ಬೇರೆ ಬರ್ತಾ ಇದೆ ಅನಿಸುತ್ತೆ. ತಲೆ ಚಕ್ಕರ್ ಹೊಡಿತಾ ಇರುತ್ತೆ. ಗೊತ್ತಿಲ್ಲ ಏನು ಕತೆ ಏನು ಅಂತ. ಟೆಸ್ಟ್ ಮಾಡಿಸ್ಬೇಕು. ಟೆಸ್ಟ್ ಮಾಡಿಸಿದ್ರೆ ಭಯ ಗೈಸ್. ಮತ್ತು ಟ್ಯಾಬ್ಲೆಟ್ ತೊಗೊಳೋಕೆ ಹೇಳ್ತಾರೆ. ಟ್ಯಾಬ್ಲೆಟ್ಗೂ ನನಗೂ ದೂರ. ಸೊ ಬಿ ಪಿ ಯಾರಿಗಾದರೂ ವಿತೌಟ್ ಟ್ಯಾಬ್ಲೆಟ್ಸ್ ಕಂಟ್ರೋಲ್ ಮಾಡೋದೇನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಆಯಿತಾ? ಬನ್ನಿ ಒಳಗೆ ಹೋಗೋಣ ಗೈಸ್. ಒಳಗಡೆ ಎಲ್ಲ ಸ್ವಲ್ಪ ಮಾಡಿಟ್ಬಿಟ್ಟು ಈಗ ಬಟ್ಟೆ ಒಗೆಯೋಣ ಅಂತ ಬಂದಿದ್ದೀನಿ. ಬೇಗ ಬೇಗ ಬಟ್ಟೆ ಹೋಗ್ಕೊಂಡು ಹೋಗ್ಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ. ನನಗೆ ನನ್ನ ಮಗಂದೇ ಅರ್ಧ ಯೋಚನೆ. ನನ್ನ ಮಗನಿಗೆ ನಾನು ಊಟ ತೊಗೊಂಡೋಗ್ಬೇಕು. ಆದರೆ ರೆಸಾರ್ಟಲ್ಲಿ ತುಂಬ ಕೆಲಸ ಇರೋದ್ರಿಂದ ನಾನು ಅಲ್ಲೂ ಇರಬೇಕಾಗತ್ತೆ. ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಕಡೆ ಮಗನ ನೋಡ್ಕೊಳ್ಳು, ಆ ಕಡೆ ರೆಸಾರ್ಟ್ ನೋಡ್ಕೊಳ್ಳು, ಒಂದು ಅರ್ಥ ಆಗ್ತಾಯಿಲ್ಲ. ನನ್ನ ಮಗ ಇನ್ನೂ ಫುಲ್ ಪ್ಯಾಂಪರ್ ಇದ್ದಾನೆ. ಅವನಿಗೆ ಅಮ್ಮ ಬೇಕು, ಪ್ರತಿಯೊಂದಕ್ಕೂ ಅಮ್ಮ ಬೇಕು. ಅದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಅವನಷ್ಟು ಪ್ರೀತಿ ಕೊಡ್ತಾ ಇರೋದಕ್ಕೆ ಐ ಆಮ್ ಗ್ರೇಟ್ಫುಲ್. ನಿಜ ಹೇಳಬೇಕು ಅಂದರೆ ನನಗೂ ಆ ಪ್ರೀತಿ ಬೇಕು. ನಂಗೆ ಆ ಕಡೆ ಆ ಪ್ರೀತಿ ಮಿಸ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ಈ ಕಡೆ ಬಿಸ್ನೆಸ್ನ ಬಿಡೋಕ್ಕೂ ಆಗ್ತಾಯಿಲ್ಲ. ಹಂಗಾಗ್ಬಿಟ್ಟಿದೆ. ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ. ತುಂಬ ಬ್ಯಾಲೆನ್ಸಿಗಾಗಿ ತುಂಬ ಯೋಚನೆ ಮಾಡಬೇಕು. ನಂಗೆ ರಿಸ್ಕ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ನನ್ನ ಮಗನಿಗೆ ತುಂಬ ಟೈಮ್ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಲ್ಲೂ ಸಹ ನೋಡ್ಕೋತೀನಿ. ಬಟ್ ನನಗೆ ಕಷ್ಟ ಮಾಡಿಕೊಂಡು ನಾನು ಎರಡನ್ನೂ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಆಗಿದೆ. ಮಧ್ಯಾಹ್ನದ ಹೊತ್ತು ಊಟ ತೊಗೊಂಡೋಗು ಅಂದರೆ ಅಮ್ಮ ಇಲ್ಲ, ನೀನು ಬಂದು ಮಾಡಿಸಿದ್ರೇ ನನಗೆ ಊಟ ಮಾಡ್ದಂಗೆ ಆಗೋದು ಅಂತಾನೆ. ನಿನ್ನ ನೋಡ್ದೇ ಹೇಗಿರಲಿ ಅಂತಾನೆ. ಇಷ್ಟು ಪ್ರೀತಿ ಕೊಡೋ ಮಗನ್ನ ಹೇಗೆ ಮಿಸ್ ಮಾಡ್ಕೊಳಕ್ಕಾಗತ್ತೆ? ಈ ಪ್ರೀತಿನ ಹೇಗೆ ಮಿಸ್ ಮಾಡ್ಕೊಳಕ್ಕಾಗತ್ತೆ ಅಲ್ಲ? ಸೊ ನನಗೆ ಅದೇ ಡೈಲಮ್ಮ. ನನ್ನ ಮಗನಂತೂ ಬಿಟ್ಟಿರೋಕ್ಕೆ ನನಗೆಲ್ಲ ಆಗಲ್ಲ. ಸೊ ಹಾಗಾಗಿ ನನಗೆ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಇದಕ್ಕೆಲ್ಲ ಪ್ರತಿಫಲ ದೇವ್ರು ಯಾವತ್ತು ಕೊಡ್ತಾನೆ ಅಂತ. ಬಟ್ ಆ ಪ್ರೀತಿ ಕೊಡ್ತಾ ಇದ್ದಾನಲ್ಲ ನನ್ನ ಮಗನಿಂದ, ಐ ಆಮ್ ಸೋ ಗ್ರೇಟ್ಫುಲ್ ಗಾಡಿಗೆ. ಆ ದೇವ್ರು ಅಟ್ಲೀಸ್ಟ್ ನನಗೆ ಪ್ರೀತಿನ ಲೈಕ್ ಶವರ್ ಮಾಡ್ತಾ ಇದ್ದಾನೆ ನನ್ನ ಮಗನ ಮುಖಾಂತರ. ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಮಗನ ಬಗ್ಗೆ ಮಾತಾಡ್ತಾ ಇದ್ದರೆ ಮಾತಾಡ್ತಾನೇ ಇರ್ತೀನಿ. ನಾವು ಫಸ್ಟು ಬಟ್ಟೆ ವಾಶ್ ಮಾಡೋಣ, ಬಿಕಾಸ್ ಟೈಮ್ ಸಹ ಕಮ್ಮಿ ಇದೆ. ಆ್ಯಂಡ್ ಮೋರ್ ಓವರ್ ನಿಮ್ಗಳ ಜೊತೆನೂ ಸ್ವಲ್ಪ ಇರಬೇಕು. ಆ್ಯಂಡ್ ನಿಮ್ಗಳ ಜೊತೆ ಹೀಗೆ ಯಾವುದೋ ಒಂದು ರೀತಿ ಅನುಬಂಧ ಇದ್ದರೆ
ಅದರಿಂದ ಇಂಡೈರೆಕ್ಟಾಗಿ ನಾನು ಆ್ಯಕ್ಚುಲಿ ಲೈಫಲ್ಲಿ ಇಂಡಿಪೆಂಡೆಂಟ್ ಆಗ್ತಾ ಇದ್ದೀನಿ. ಸೊ ಪ್ರತಿಯೊಂದು ಲಿಂಕ್ ಆಗಿದೆ, ಯಾವುದೂ ಬಿಡೋಕ್ಕಾಗಲ್ಲ, ಎಲ್ಲದೂ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಸೊ ಅಲ್ಪ ಸ್ವಲ್ಪ ಇದನ್ನು ವ್ಲಾಗ್ಸ್ನು ಮಾಡಿಕೊಂಡು ಅದು ಬಿಸ್ನೆಸ್ಸು ನೋಡಿಕೊಂಡು ಮಗನೂ ನೋಡಿಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟು ಬೇಕು. ಪ್ಲೀಸ್ 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 ಡೂ ಸಪೋರ್ಟ್ ಮೀ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್. ಎನಿ ಸಜೆಷನ್ಸ್ ಆಲ್ವೇಸ್ ಅಕ್ಸೆಪ್ಟಬಲ್ ಬಟ್ ಇನ್ ಅ ರೈಟ್ ವೇ. ಗೈಸ್ ಬಟ್ಟೆ ಒಗ್ದಾಯಿತು. ಈಗ ಟೈಮ್ ಬಂದು 7:40 ನೋಡಿ, ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಬನ್ನಿ ಈಗ ಹೋಗೋಣ, ಟೈಮ್ ಇಲ್ಲ ಮಾತಾಡ್ಕೊಂಡು ಕೂರೋವಷ್ಟು. ಚಿಂಟುನ ಎದ್ದೋಳಿಸ್ಬೇಕು, ಅವನಿಗೆ ನೀರು ಕೊಡಬೇಕು ಆ್ಯಂಡ್ ತಿಂಡಿ ಮಾಡಬೇಕು. ಬೇಗ ಬೇಗ ಮಾಡಿಬಿಡೋಣ. ಗೈಸ್ ಬಿಸಿ ಬಿಸಿ ಉಪ್ಪಿಟ್ಟೇನೋ ರೆಡಿ ಆಯ್ತು. ಬಟ್ ರವಾ ಹುರಿಬೇಕಾದ್ರೆ ಸ್ವಲ್ಪ ಸೇರಿಸ್ಬಿಟ್ಟಿದ್ದೀನಿ. ಹಾಗಾಗಿ ಈ ರೀತಿ ಕಾಣಿಸ್ತಾ ಇದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಮಗನು ಅಡ್ಜಸ್ಟ್ ಮಾಡ್ಕೋತಾನೆ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಬೈ ಬಾಯ್. ಲವ್ ಯು ಆಲ್ ಗೈಸ್.